4ನೇ ದಿನ 7ನೇ ಪಾಯಿಂಟ್ನಲ್ಲಿ ಎಸ್ಐಟಿ ಅಧಿಕಾರಿಗಳಿಂದ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4ನೇ ದಿನದ ಕಾರ್ಯಾಚರಣೆ. ಅರ್ಥ ಮೂವರ್ ಬದಲಿಗೆ ಸಿಬ್ಬಂದಿಯಿಂದ ಈ ಕಾರ್ಯಾಚರಣೆ ನಡೀತಾ ಇದೆ. 7ನೇ ಪಾಯಿಂಟ್ನಲ್ಲಿ ಸಿಬ್ಬಂದಿ ಗುಂಡಿಯನ್ನ ಅಗಿತಿದ್ದಾರೆ. ಹಾರೆ ಪಿಕಾಸಿ ಬಳಸಿಕೊಂಡು ಗುಂಡಿಯನ್ನ ತೆಗೆಯುವಂತಹ ಕೆಲಸ ಆಗ್ತಾ ಇದೆ. ಇದು 4ನೇ ದಿನದ ಕಾರ್ಯಾಚರಣೆ. 7ನೇ ಪಾಯಿಂಟ್ನಲ್ಲಿ ನಿನ್ನೆ 6ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಪತ್ತೆಯಾಗಿತ್ತು. ತಲೆಬುರುಡೆಯ ಚೂರುಗಳು ಮತ್ತು 12 ಮೂಳೆಗಳು ಸಿಕ್ಕಿದ್ವು. ಈಗ 7ನೇ ಪಾಯಿಂಟ್ನಲ್ಲೂ ಕೂಡ ಅದೇ ತೆರನಾಗಿ ಏನಾದರೂ ಮೂಳೆಗಳು ಪತ್ತೆಯಾಗಬಹುದಾ, ಕುರುಹುಗಳು ಸಿಗಬಹುದಾ ಅನ್ನೋ ಕುತೂಹಲ ದಟ್ಟವಾಗಿಯೇ ಮನೆ ಮಾಡಿದೆ. ಇಲ್ಲಿ ಕಾರ್ಮಿಕರನ್ನೇ ಬಳಸಿಕೊಂಡು ಗುಂಡಿಯನ್ನ ತೆಗೆಯುವಂತಹ ಕೆಲಸ ಆಗ್ತಾ ಇದೆ. ಡಾಕ್ಟರ್ ಚಂದ್ರಕಾಂತ್ ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಆಗ್ಲೇ ಬಹಳಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ತಾ ಇದ್ರು. ಡಾಕ್ಟರ್, ಇನ್ನೊಂದು ವಿಚಾರ, ಹೀಗೂ ಒಂದು ಚರ್ಚೆಗಳಿದೆ, ಕೆಲವೊಂದು ಅನ್ಯಾಚುರಲ್ ಡೆತ್ ಆಗುತ್ತೆ, UDR ದಾಖಲಿಸಿರ್ತಾರೆ, ಅಂತವ್ರನ್ನ ಹೂತಿರ್ಲೂಬಹುದು, ಚಾನ್ಸಸ್ಗಳಿದಾವೆ ಅಂತ. ಸೊ ಆ ಚರ್ಚೆ ಮೇಲೆ ಕೇಳೋದಾದ್ರೆ, UDR ಆದಾಗ ಕಾನೂನು ಪ್ರಕಾರವಾಗಿ ಪೋಸ್ಟ್ ಮಾರ್ಟಮ್ ಆಗಲೇಬೇಕು. ಪೋಸ್ಟ್ ಮಾರ್ಟಮ್ ಆದ ನಂತರ ಅದನ್ನ ಹೂಳಾಗುತ್ತೆ. ಮೂಳೆಗಳನ್ನ ನೋಡೋ ಮೂಲಕವಾಗಿ ಅದು ಪೋಸ್ಟ್ ಮಾರ್ಟಮ್ ಆಗಿದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಅದರಲ್ಲಿ ಏನಾದ್ರೂ ವ್ಯತ್ಯಾಸಗಳಿರುತ್ತಾ ಪೋಸ್ಟ್ ಮಾರ್ಟಮ್ ಮಾಡದೇನೆ ಹೂಳೋದಕ್ಕೂ ಮಾಡಿ ಹೂಳೋದಕ್ಕೂ? ಈಗ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್, ಸೊ ಇಟ್ ಈಸ್ ಅ ಸೈಂಟಿಫಿಕ್ ವೇ ಆಫ್ ಡಿಸೆಕ್ಟಿಂಗ್ ದ ಬಾಡಿ. ಸೊ ಯಾರೇ ವೈದ್ಯರು ತಮ್ಮ ಮನಸೋ ಇಚ್ಛೆ ಅದನ್ನ ಮಾಡಲಿಕ್ಕೆ ಬರೋದಿಲ್ಲ. ಸೊ ಅದರ ಪ್ರಕಾರವಾಗಿ ಹೇಳೋದಾದರೆ ಅದನ್ನು ಒಂದು ನೀತಿ ವಿಧಾನಗಳಿದೆ. ಸೊ ಆ ವಿಧಾನದಲ್ಲಿ ಬಾಡಿನ ಡಿಸೆಕ್ಟ್ ಮಾಡಿರ್ತಾರೆ. ಸೊ ಈಗ ನಮ್ಮ ಅಸ್ಥಿ ಪಂಜರದಲ್ಲಿ ರಿಪ್ ಕೇಜ್ ಅಂತೀವಿ. ರಿಪ್ ಕೇಜ್ನ ನಾವು ಕಾಸ್ಟೋಕಾಂಡ್ರಲ್ ಜಂಕ್ಷನಲ್ಲಿ ಅದನ್ನು ಕಟ್ ಮಾಡಿರ್ತೀವಿ. ಸೊ ಅದಾದ ನಂತರ ತಲೆ ಬುರುಡೆನೂ ಕೂಡ ನಾವು ಈ ರೀತಿಯಾದ ಈ ತಲೆ ಬುರುಡೆದು ಏನು ಚಿಪ್ ಇದೆ, ಇದನ್ನು ತಲೆ ಚಿಪ್ಪು ಅಂತೇಳಿ ಹೇಳ್ತೀವಿ. ಸೊ ಅಥವಾ ವೋಲ್ಟ್ ಅಂತೇಳಿ ಕರಿತೀವಿ. ಇದು ವೋಲ್ಟ್ನ ಒಂದು ನಿಖರವಾಗಿ ಕಟ್ ಮಾಡಿರ್ತಾರೆ. ಸೊ ಅದು ಎಲೆಕ್ಟ್ರಿಕ್ ಸಾ, ಆಫ್ ಲೈಟ್ ಹೊಸ ಇನ್ವೆನ್ಷನ್ ಪ್ರಕಾರ ಎಲೆಕ್ಟ್ರಿಕ್ ಸಾಗಳಿದೆ. ಸೊ ಎಲೆಕ್ಟ್ರಿಕ್ ಸಾನಲ್ಲಿ ಸೊ ಈ ಹಣೆಯ ನಮ್ಮ ಈ ಮಿಡಲ್ ಪಾಯಿಂಟಲ್ಲಿ ಗ್ಲಬಲ್ಲ ಅಂತೇಳಿ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಎಸ್ ಗ್ಲಬಲ್ಲ ಫಾರ್ ಎಕ್ಸಾಂಪಲ್. ಇದನ್ನು ಸೊ ಇದು 1 ಸೆಂಟಿಮೀಟರ್ ಎಬವ್ ಮತ್ತು ಸುಪ್ರಾ ಆರ್ಬಿಟಲ್ ಮಾರ್ಜಿನ್ಸ್ ಅಂತೇಳಿ ಇದನ್ನು ಹೇಳ್ತೀವಿ. ಸೊ ಇದರ 1 ಸೆಂಟಿಮೀಟರ್ ಮೇಲೆ ಸೊ ಆ್ಯನ್ ಇಮ್ಯಾಜಿನರಿ ಲೈನ್ ಈಸ್ ಡ್ರಾನ್ ಎಬವ್ ದ ಮ್ಯಾಸ್ಟಾಯ್ಡ್ ಪ್ರೋಸೆಸ್. ಇದನ್ನು ಮ್ಯಾಸ್ಟಾಯ್ಡ್, ಬೇಸ್ ಆಫ್ ದ ಮ್ಯಾಸ್ಟಾಯ್ಡ್ ಅಂತೇಳಿ ಕರಿತೀವಿ. ಸೊ ಇಲ್ಲಿಂದ ಇಮ್ಯಾಜಿನರಿ ಲೈನ್ನ ಡ್ರಾ ಮಾಡಿಬಿಟ್ಟು ಅದಾದ ನಂತರ 1 ಸೆಂಟಿಮೀಟರ್ ಎಬವ್ ದ ಹಾಸ್ಪಿಟಲ್ ಪ್ರೊಟ್ರೂಬರೆನ್ಸು ಈ ರೀತಿಯಾದ ಎರಡೂ ಕಡೆ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅದಾದ ನಂತರ ಎಲೆಕ್ಟ್ರಿಕ್ ಸಾನಲ್ಲಿ ಈ ರೀತಿಯಾಗಿ ನಾವು ಕಟ್ ಮಾಡಿರ್ತೀವಿ. ಸೊ ಇಂಥ ದೇಹವನ್ನು ನಾವು ಕೂತಾಗ ಸೊ ಇದು ಇಲ್ಲ ಪೋಸ್ಟ್ ಮಾರ್ಟಮ್ ಆಗಿರೋಂಥ ಒಂದು ಸಂಗತಿ ಇದರಲ್ಲಿ ಇದೆ ಅಂಥೇಳಿ ನಾವು IOಗೆ ನಾವು ತಿಳಿಸ್ಕೊಡ್ಬೋದಾಗ್ತದೆ. ಸೊ ಅಕಸ್ಮಾತ್ ಪೋಸ್ಟ್ ಮಾರ್ಟಮ್ ಆಗೇ ಇಲ್ಲ ಅಂತಂದರೆ ತಲೆ ಬುರುಡೆ ಇದೇ ರೂಪದಲ್ಲಿ ಅಲ್ಲಿ ಕಾಣಲಿಕ್ಕೆ ಒಂದು ಸಾಧ್ಯತೆ ಇದೆ. ಇದೇ ರೂಪದಲ್ಲಿ ತಲೆ ಬುರುಡೆ ಕಾಣಲಿಕ್ಕೆ ಸಾಧ್ಯತೆ ಇದೆ. ಸೊ ಅದಾದ ನಂತರ ನೀವು ಆಗಲೇ ಕೇಳಿದ ಹಾಗೆ ನೀವು ಕಾಸ್ ಆಫ್ ಡೆತ್ನ ಹೇಗೆ ಹೇಳ್ತೀರಿ ಅಂತೇಳಿ ಹೇಳಿ. ಫಾರ್ ಎಕ್ಸಾಂಪಲ್ ಇದು 3D ಮಾಡಲ್ ಇದು ಈ ಬುರುಡೆ. ಸೊ ಇಲ್ಲಿ ಒಂದು ನೀವು ಫ್ರ್ಯಾಕ್ಚರ್, ಇದನ್ನು ಡಿಪ್ರೆಸ್ಡ್ ಫ್ರ್ಯಾಕ್ಚರ್ ಅಂತೇಳಿ ನಾವು ಕರಿತೀವಿ. ಈ ಸ್ಕಲ್ ವೋಲ್ಟಲ್ಲಿ ಇದು ಡಿಪ್ರೆಸ್ಡ್ ಫ್ರ್ಯಾಕ್ಚರ್ ಅಂತ ನಾವು ಕರಿತೀವಿ. ಇದು ಸಹಜವಾಗಿ ಮನುಷ್ಯನಿಗೆ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಇದರಿಂದ ಮೆದುಳನ್ನ ಒತ್ತಡಕ್ಕೆ ತಂದು ಮನುಷ್ಯ ಸಾಯಲಿಕ್ಕೆ ಒಂದು ಸಾಧ್ಯತೆ ಇದೆ. ಸೊ ಅದೇ ರೀತಿ ಇದು ಒಂದು ಹರಿತವಾದ ಆಯುಧದಿಂದ ತಲೆ ಬುರುಡೆಗೆ ಅಪ್ಪಳಿಸಿದಾಗ ಈ ರೀತಿಯಾದಂಥ ಒಂದು ಫ್ರ್ಯಾಕ್ಚರ್ ಕಾಣ್ತದೆ. ಓಕೆ, ಸೊ ಇಲ್ಲಿ ನೀವು ಕಾಣ್ತಾ ಇದ್ದೀರಿ. ಸೊ ಈ ಲೈನ್ನ ಟ್ರೇಸ್ ಮಾಡಿದ್ರೆ ಸೊ ಇದು ಕೂಡ ಸಾಮಾನ್ಯ ಸ್ವರೂಪದ ಗಾಯ ಅಲ್ಲ ಇದು. ಸೊ ಇದರಿಂದ ಮನುಷ್ಯ ಸಾವನ್ನು ಒಪ್ಪಿದ್ದಾನೆ ಅಂತೇಳಿ ನಾವು ರಿಪೋರ್ಟ್ನಲ್ಲಿ ನಮೂದಿಸಿ ಬರೆದು ಮತ್ತು IO ಜೊತೆ ಹೇಳಲಿಕ್ಕೆ ಒಂದು ಸಾಧ್ಯತೆ ಇರ್ತದೆ. ಸೊ ಈ ರೀತಿಯಾದಂಥ ಕುರು ನಮಗೆ ಮೂಳೆಗಳಲ್ಲಿ ಸಿಕ್ಕಾಗ ನಾವು ನಿಖರವಾಗಿ, ತುಂಬ ನಿಖರವಾಗಿ ನಾವು ಇದನ್ನು ಹೇಳ್ಬೋದಾಗತ್ತೆ. ಸೊ ಫಾರ್ ಎಕ್ಸಾಂಪಲ್ ಅದೇ ರೀತಿ ತಲೆಗೆ ಪೆಟ್ಟು ಬಿದ್ದಾಗ ತಲೆ ಬುರುಡೆ ಒಳಗಡೆ ಮೆದುಳಿರುತ್ತೆ, ಹೌದಲ್ವಾ? ಮೆದುಳಲ್ಲಿ ರಕ್ತಸ್ರಾವ ಆದಾಗ ಮೂಳೆಗಳಲ್ಲಿ ಕಾಣೋದಿಲ್ಲ, ಮೆದುಳಲ್ಲಿ ಆದಾಗ ಮಾತ್ರ ಕಾಣ್ತದೆ. ಮೆದುಳಿಗೆ ಒಂದು 3 ಪದರಗಳಿದೆ. ಆ ಪದರಗಳಲ್ಲಿ ರಕ್ತಸ್ರಾವ ಆದಾಗ ಒಂದೊಂದಕ್ಕೂ ಒಂದೊಂದು ಹೆಸರಿದೆ ರಕ್ತಸ್ರಾವಕ್ಕೆ. ಅದರ ಮೇಲೆ ನಾವು ನೋಡಿ ಫ್ರೆಶ್ ಕೇಸಸಲ್ಲಿ ನಾವು ಹೇಳಲಿಕ್ಕೆ ಸಾಧ್ಯತೆ ಇದೆ. ಈಗ ಫಾರ್ ಎಕ್ಸಾಂಪಲ್ ಇದೇ ಬೋನು ತಲೆ ಬುರುಡೆ ಫ್ರೆಶ್ ಆಗಿದೆ ಅಂತಂತಂದರೆ
ಇದು ಆ್ಯಂಟಿಮಾರ್ಟಮ್ ಅಂದರೆ ಸಾಯೋಕ್ಕೆ ಮುಂಚೆ ಆಗಿರೋವಂಥದ್ದು, ಸತ್ತ ನಂತರ ಆಗಿರೋದಂತಲೂ ಕೂಡ ನಾವು ಹೇಳ್ಬೋದು. ಯಾಕೆಂದರೆ ಜೀವ ಇರುವಾಗ ಪೆಟ್ಟಾಗಿದ್ದರೆ ಮನುಷ್ಯನಿಗೆ ಇಲ್ಲಿ ರಕ್ತಸ್ರಾವ ಆಗಿರುತ್ತೆ. ಈವನ್ ದೋ ಇಫ್ ಬ್ಲಡ್ ಸ್ಟೇನ್ಸ್ ಆರ್ ಪ್ರೆಸೆಂಟ್ ದೇರ್ ಇನ್ ದ ಫ್ರ್ಯಾಕ್ಚರ್ಡ್ ಸೈಟ್ ಅಥವಾ ಇಂಜೋರ್ಡ್ ಸೈಟಲ್ಲಿ ಬ್ಲಡ್ ಕ್ಲಾಟ್ಸ್ ಇದ್ದರೆ ಅಥವಾ ಪುಡಿ ಆಗಿದ್ದರೆ ಅದನ್ನು ನಾವು ಈ ಸ್ಮಿಯರಲ್ಲಿ ಮಾಯಿಸ್ಟ್ ಸ್ವ್ಯಾಬ್ಸಲ್ಲಿ ಇದನ್ನು ತೆಗೆದು ಮತ್ತು ರಕ್ತ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ನಾವು ಕೆಲವೊಂದು ಪರೀಕ್ಷೆಗಳನ್ನ ಇದೆ, ಅದನ್ನು ನಾವು ಮಾಡಬೇಕಾಗತ್ತೆ. ಒಂದು ಫಿನಾಫ್ಥಲೀನ್ ಟೆಸ್ಟ್ ಅಂತೇಳಿ ಒಂದು ಮಾಡ್ತೀವಿ. ಅದಾದ ನಂತರ ಅದು ರಕ್ತ ಹೌದಾ ಅಲ್ವೋ ಅನ್ನೋದು, ಬಟ್ ಅದರಲ್ಲಿ ಫಾಲ್ಸ್ ಪಾಸಿಟಿವ್ ರಿಸಲ್ಟ್ಸು ಜಾಸ್ತಿ ಇರೋದ್ರಿಂದ ಸೊ ಅದಾದ ನಂತರ ನಾವು ಕನ್ಫರ್ಮೇಟ್ರಿ ಟೆಸ್ಟ್ ಆಗಿ ಟಾಕಾಯಾಮ ಆ್ಯಂಡ್ ಟೀಕ್ಮೆಂಟ್ ಟೆಸ್ಟ್ ಅಂತೇಳಿ ಮಾಡ್ತಾರೆ. ಅದನ್ನು FSL ಲ್ಯಾಬಲ್ಲಿ ಮಾಡ್ಬೋದು. ಇಲ್ಲಿ ನಮ್ಮ ಬಯೋಕೆಮಿಸ್ಟ್ರಿ ಲ್ಯಾಬಲ್ಲಿ ಔಟ್ ಆಫ್ ಕ್ಯೂರಿಯಾಸಿಟಿ ನಮ್ಮ PG ರಿಸರ್ಚ್ ಸ್ಕಾಲರ್ಸ್ಗೆ ನಾವು ಕೂಡ ಅದನ್ನು ಒಮ್ಮೊಮ್ಮೆ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಸೊ ಇದು ಸಿನ್ಸ್ ಇಟ್ ಈಸ್ ಮೋರ್ ಅಥಾರಿಟೇಟಿವ್, ದೋಸ್ ಪೀಪಲ್ ಆರ್ ಮೋರ್ ಅಥಾರಿಟೇಟಿವ್ ಬಿಕಾಸ್ NABL ಅಕ್ರಿಡೇಟೆಡ್ ಲ್ಯಾಬ್ಸ್ ಇರುತ್ತೆ. ಸೊ ಅವರಿಂದ ನಾವು ಥ್ರೂ ಪೊಲೀಸ್ ಮುಖಾಂತರ ಕಳಿಸಿ ಇದು ರಕ್ತ ಹೌದೋ ಅಲ್ವೋ ಅಂಥೇಳಿ ಅದನ್ನು ನಾವು ಪತ್ತೆ ಹಚ್ಚಿ ರಕ್ತಸ್ರಾವ ಆಗಿದ್ದರೆ ಸೊ ಇದು ಆ್ಯಂಟಿಮಾರ್ಟಮ್ ಅಂದರೆ ಸಾಯೋ ಮುನ್ನ ಇದು ಪೆಟ್ಟು ಬಿದ್ದಿರೋದು ಅಂಥೇಳಿ ನಾವು ಹೇಳಲಿಕ್ಕೆ ಒಂದು ಸಾಧ್ಯತೆ ಇರ್ತದೆ. ರೈಟ್.